ಸುದ್ದಿ ಲೋಕದಲ್ಲಿ ಹೊಸ ಅಲೆ, ಹೊಸ ಧ್ವನಿ, ಹೊಸ ದೃಷ್ಟಿಕೋನದತ್ತ ಕೊಂಡೊಯ್ಯುವಲ್ಲಿ ನಮ್ಮದು ಇದೊಂದು ಮೊದಲನೇ ಹೆಜ್ಜೆ. ರೆಡ್ ಅಲರ್ಟ್ ಕನ್ನಡ, ನಿಖರ ಸುದ್ದಿ, ನಿರ್ಭಯ ವರದಿ. ರೆಡ್ ಅಲರ್ಟ್ ಚಾನೆಲ್ನ ಕರ್ನಾಟಕದಾದ್ಯಂತ ಕೇಬಲ್ ನೆಟ್ವರ್ಕ್ ಹಾಗೂ ಡಿಜಿಟಲ್ ಚಾನೆಲ್ ಲಾಂಚ್, ಅದರ ಜೊತೆಗೆ ಮೊದಲನೆಯ ವರ್ಷದ ಹೆಮ್ಮೆಯ ಸಾಧಕರ ಪ್ರಶಸ್ತಿ ಪ್ರದಾನಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಸತತ 1 ವರ್ಷದಿಂದ ರೆಡ್ ಅಲರ್ಟ್ ಡಿಜಿಟಲ್ ಮಾಧ್ಯಮದಲ್ಲಿ ಸುದ್ದಿ ಮತ್ತು ಮನರಂಜನೆಯಿಂದ ನಿಮ್ಮನ್ನ ಮನರಂಜನಿಸ್ತಾ ಇದೆ. ಇದೀಗ ಕರ್ನಾಟಕದಾದ್ಯಂತ ಕೇಬಲ್ ಚಾನೆಲ್ಗಳ ಮೂಲಕ ತನ್ನ ಹೊಸ ಅಧ್ಯಾಯವನ್ನು ಆರಂಭಿಸ್ತಾ ಇದೆ. ಸೊ ಇವತ್ತು ತಮ್ಮೆಲ್ಲರಿಗೂ ಈ ಒಂದು ಲಾಂಚ್ ಇವೆಂಟ್ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಅತಿಥಿಗಳಾದಂಥ ಗುರುರಾಜ್ ಹೊಸಕೋಟೆ ಸರ್ ಅವರು ಹಾಗೂ ರೋಶ್ನಿ ಹೊಸಕೋಟೆ ಮ್ಯಾಮ್ ಅವರು ವೇದಿಕೆ ಮೇಲೆ ಬರಬೇಕು. ರೋಹಿಣಿ ಹೊಸಕೋಟೆ ಮ್ಯಾಮ್ ಅವರು ಹಾಗೂ ಗುರುರಾಜ್ ಹೊಸಕೋಟೆ ಸರ್ ಅವರು. ಜಗ್ಗಿ ಮಾಸ್ಟರ್ ಅವರೇ, ನೀವು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಸೇಫ್ ಸರ್, ದೀಪಕ್ ಸಿಂಗ್ ಸರ್, ನಮ್ಮ ರೆಡ್ ಅಲರ್ಟ್ ಚಾನೆಲ್ನ MD ಪ್ರದೀಪ್ ಗೌಡ ಸರ್. ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಸಂಕೇತವೇ ಈ ದೀಪ ಪ್ರಜ್ವಲನ. ಈ ಅದ್ಭುತ ಸಮಾರಂಭಕ್ಕೆ ಶುಭಾರಂಭವಾಗಿ ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ನಾನು ನಿವೇದಿಸಿಕೊಳ್ತಾ ಇದ್ದೀನಿ. ದೀಪ ಪ್ರಜ್ವಲನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಎಲ್ಲ ಗಣ್ಯರಿಗೂ ಧನ್ಯವಾದ. ಜೋರಾದ ಚಪ್ಪಾಳೆ. ನಾನು ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರಿಗೆ ವೇದಿಕೆ ಮೇಲೆ ಬರಮಾಡ್ಕೊಂಡು ಒಂದೆರಡು ಮಾತುಗಳ ಮೂಲಕ ನಮ್ಮೆಲ್ಲರ ಮನೆ ಮುಟ್ಟುವಂತೆ. ನಮಗೆ ನಿಮ್ಮ ಹಾಡು, ನಿಮ್ಮ ಮಾತು ಅಂದರೆ ತುಂಬ ಇಷ್ಟ. ಇವತ್ತು ಕೂಡ ನಿಮ್ಮ ಮಾತು ಕೇಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ಅದ್ಧೂರಿಯ ಉದ್ಘಾಟನಾ ಸಮಾರಂಭ ರೆಡ್ ಅಲರ್ಟ್ ಕನ್ನಡ ಚಾನಲ್ ಅವರ 1ನೇ ಹೆಮ್ಮೆಯ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ, ಮೊದಲನೇದಾಗಿ ಇವತ್ತು ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪ್ ಮೂಡಿಸಲಿಕ್ಕೆ ಕೆಲವು ಚಾನಲ್ಗಳು ಪೈಪೋಟಿ ನಡೆಸಿದ್ದೀರಿ. ಈ ಪೈಪೋಟಿ ಯುಗದಲ್ಲಿ, ಕಾಂಪಿಟೇಷನ್ ಯುಗದಲ್ಲಿ ಇವತ್ತಿನ ದಿನ ರೆಡ್ ಅಲರ್ಟ್ ಅವರು ತಮ್ಮ ಛಾಪನ್ನು ಹೆಂಗೆ ಮೂಡಿಸ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಅಂತರಂಗದಲ್ಲಿ ಏನು ನನ್ನ ಭಾವನೆ ಇದೆ ಅಂತಂದರೆ, ಮೋಸ್ಟ್ಲಿ ಒಂದು ಹೊಸ ಅಧ್ಯಾಯವನ್ನು ಅವರು ತೆರೀಲಿಕ್ಕೆ ಒಂದು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಟೈಮ್ನಲ್ಲಿ ದೇವರು ಮೊದಲನೇದಾಗಿ ಕೆಲವು ಕಷ್ಟಗಳನ್ನ ಕೊಡ್ತಾರೆ. ಬಂಗಾರ ಎಷ್ಟು ಕಾಸು ಹೊಡಿತೀರೋ ಅಷ್ಟು ಹೊಳಪು ಬರ್ತೈತಿ. ಇವತ್ತು ಕ್ರಿಕೆಟ್ ಇರೋದರಿಂದ ಈ ಚಾನಲ್ ಕಾರ್ಯಕ್ರಮ ಒಂಚೂರು
ಏನಂತಲ್ಲ ಎಡವಟ್ಟಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಬೇಕಾದಾಗಲಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಿರಲಿ. ಹಾಗೆ ಇವತ್ತಿನ ದಿನ ಈ ರೆಡ್ ಅಲರ್ಟ್ ಚಾನೆಲ್ನವರು ಮೊದಲನೇ ಹೆಜ್ಜೆಯ ಈ ಹೆಮ್ಮೆಯ ಸಾಧಕ ಈ ಪ್ರಧಾನ ಸಮಾರಂಭ ಇದಕ್ಕೆ ದೇವರು ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಹಾರೈಸಿ, ಇನ್ನೊಂದು ನಾನು ಮಾತುಗಾರಲ್ಲ, ಹಾಡುಗಾರಲ್ಲ, ನಾನು ಹಾಡುಗಾರ. ಹೀಗಾಗಿ ಇವತ್ತಿನ ದಿನ ಒಂದು ಹಾಡನ್ನು ಹಾಡ್ತೇನೆ ರೀ ನಾನು. ಇವತ್ತು ಜಗತ್ತು ಉದ್ವಿಗ್ನ ಪರಿಸ್ಥಿತಿ ಒಳಗೈತ್ರಿ. ಯಾಕಂತ ನಾನೇನು ಹೇಳಬೇಕಾಗಿಲ್ಲ. ಗ್ಯಾಸ್ ಮನೆಯಾಗ ಯಾರ್ಯಾರಿಗಿಲ್ಲೋ ಅವರಿಗೆಲ್ಲರಿಗೂ ಬಿಸಿ ತಗಲಿದೆ. ಕಾರಣ ಇವತ್ತಿನ ಜಗತ್ತು ಅಶಾಂತಿ, ಯುದ್ಧ. ಇದಕ್ಕೆ ನಾನು ಭಾಳ ದಿವಸಗಳ ಹಿಂದೆ ಒಂದು ಶಾರದಾಂಬೆಯ ಕುರಿತು ಒಂದು ಹಾಡ ಬರೆದಿದೆ, ಪ್ರಾರ್ಥನೆ ಇದರಲ್ಲಿ. ಇತ್ತು ನನ್ನ ಮಾತಿನಕ್ಕಿಂತ ಮುಂಚೆ ಇದೊಂಥರ ಪ್ರಾರ್ಥನೆ ಅಂತ ಹೇಳಿ ನೀವು ತಿಳ್ಕೊಡ್ರಿ. ನಿನ್ನ ಮಕ್ಕಳಿಗೆ ಅಕ್ಷರ ಭಿಕ್ಷಾ ನೀಡುವ ಶಾರವ್ವ, ನಿನ್ನ ಮಕ್ಕಳಿಗೆ ಅಕ್ಷರ ಭಿಕ್ಷಾ ನೀಡುವ, ಭೂಮಿ ಮ್ಯಾಲ ಬದುಕು ಮಂದಿ ಶಾಣ್ಯರಾಗಲಿರುವ, ಭೂಮಿ ಮ್ಯಾಲ ಬದುಕು ಮಂದಿ ಶಾಣ್ಯರಾಗಲಿರುವ, ಅವ್ವ ನಿನ್ನ ಮಕ್ಕಳಿಗೆ ಅಕ್ಷರ ಭಿಕ್ಷಾ ನೀಡುವ. ಅಂಧಕಾರದ ಮೋರಿ ಬೆಳಗ ಸಿಕ್ಕಾರೆಲ್ಲರೂ, ಬೆಳಕು ಕಾಣದೆ ಬೆಳಕಂಡಿ ಹುಡುಕಿದ ಹತ್ಯರ ಕೆಲವರು. ಅಂಧಕಾರದ ಮೋರಿ ಬೆಳಗ ಸಿಕ್ಕಾರೆಲ್ಲರೂ, ಬೆಳಕು ಕಾಣದೆ ಬೆಳಕಂಡಿ ಹುಡುಕದ ಹತ್ಯರ ಕೆಲವರು. ಇದ ಬೇಸಿ ಅಂತ ಅಲ್ಲೇ ಕೂತ ಏನು ನೀಗದವರು, ಇದ ಬೇಸಿ ಅಂತ ಅಲ್ಲೇ ಕೂತ ಏನು ನೀಗದವರು. ಹಿಂಗಾದರ ಹೆಂಗಂತ ಚಿಂತಿಗೆ ಬಿದ್ದರು ತಿಳಿದವರು. ನಿನ್ನ ಮಕ್ಕಳಿಗೆ ಅಕ್ಷರ ಭಿಕ್ಷಾ ನೀಡುವ, ಭೂಮಿ ಮ್ಯಾಲ ಬದುಕು ಮಂದಿ ಶಾಣ್ಯರಾಗಲಿರುವ. ಕೊಡುವುದು ಕೊಡುತ್ತಿ ಬುದ್ಧಿ ಎಲ್ಲರಿಗೂ ಒಂದ ಥರ ಇರಲಿ, ಹೆಚ್ಚು ಕಮ್ಮಿಯಾದರೆ ಕಚ್ಚಾಡಿ ಸಾಯ್ತಾವ ಗೊತ್ತಿರಲಿ. ಕೊಡುವುದು ಕೊಡುತ್ತಿ ಬುದ್ಧಿ ಎಲ್ಲರಿಗೂ ಒಂದ ಥರ ಇರಲಿ, ಹೆಚ್ಚು ಕಮ್ಮಿಯಾದರೆ ಕಚ್ಚಾಡಿ ಸಾಯ್ತಾವ ಗೊತ್ತಿರಲಿ. ಗೊತ್ತೈತಿ ನಿನಗ ಮನುಷ್ಯನ ಮನಸ್ಸ ಹ್ಯಾಂಗೈತಿ ಅಂತ, ಗೊತ್ತೈತಿ ನಿನಗ ಮನುಷ್ಯನ ಮನಸ್ಸ ಹ್ಯಾಂಗೈತಿ ಅಂತ. ಒಳಗೈ ಸಪ್ಪ ಮ್ಯಾಲ ಬಸಪ್ಪನ ನಾಟಕ ಆಡುರಂತ. ನಿನ್ನ ಮಕ್ಕಳಿಗೆ ಅಕ್ಷರ ಭಿಕ್ಷಾ ನೀಡುವ, ಭೂಮಿ ಮ್ಯಾಲ ಬದುಕು ಮಂದಿ ಶಾಣ್ಯರಾಗಲಿರುವ. ಕೈಯಂಗೀತನ ಕೊಲೆ ಸುಲಿಗೆ ಈ ಆಟ ನಿಲ್ಲಬೇಕು, ನಾ ಹೆಚ್ಚು ನೀ ಹೆಚ್ಚು ಅನ್ನೋ ದಿಮಾಕ ಅಳ್ದ ಹೋಗಬೇಕು. ಕೈಯಂಗೀತನ ಕೊಲೆ ಸುಲಿಗೆ ಈ ಆಟ ನಿಲ್ಲಬೇಕು, ನಾ ಹೆಚ್ಚು ನೀ ಹೆಚ್ಚು ಅನ್ನೋ ದಿಮಾಕ ಅಳ್ದ ಹೋಗಬೇಕು. ಭೂಮಿ ಮ್ಯಾಲ ಶಾಂತಿ ನೆಮ್ಮದಿ ಆರಾಧಿಸಬೇಕು, ಭೂಮಿ ಮುಂದೆ ಶಾಂತಿ ನೆಮ್ಮದಿ ಆರಾಧಿಸಬೇಕು. ಸಾಯೋ ಕನಕ ಸತ್ಯ ನಂಬಿಗೆ ದೇವರಾಗಬೇಕು. ನಿನ್ನ ಮಕ್ಕಳಿಗೆ ಅಕ್ಷರ ಭಿಕ್ಷಾ ನೀಡುವ, ಭೂಮಿ ಮ್ಯಾಲ ಬದುಕು ಮಂದಿ ಶಾಣ್ಯರಾಗಲಿರುವ, ಭೂಮಿ ಮ್ಯಾಲ ಬದುಕು ಮಂದಿ ಶಾಣ್ಯರಾಗಲಿರುವ. ನಮಸ್ಕಾರ. ಜೋರಾದ ಚಪ್ಪಾಳೆ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರಿಗೆ. ಸರ್, ನಮ್ಮ ಈ ಒಂದು ಮೊದಲನೇ ವರ್ಷದ ಹೆಮ್ಮೆಯ ಸಾಧಕ ಪ್ರಶಸ್ತಿ ನಾವು ನಿಮಗೆ ಪ್ರಸ್ತುತಪಡೋದ್ರಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಸರ್, ದಯವಿಟ್ಟು ನಮ್ಮ ಮೊದಲನೇ ವರ್ಷದ ಹೆಮ್ಮೆಯ ಸಾಧಕರ ಮೊದಲನೇ ಪ್ರಶಸ್ತಿ ಗುರುರಾಜ್ ಹೊಸಕೋಟೆ ಅವರಿಗೆ.